ದಾವಣಗೆರೆ ಸಮರ ಗೆಲ್ಲೋದ್ಯಾರು, ಬಾಗಲಕೋಟೆ ಗೆದ್ದು ಬೀಗೋದ್ಯಾರು? 2 ಕ್ಷೇತ್ರ ಮತದಾನಕ್ಕೆ ಹೇಗಿದೆ ಸ್ಪಂದನೆ? ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಮತಗಟ್ಟೆಗಳಲ್ಲಿ ಖಾಕಿ ಕಣ್ಗಾವಲು. ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್. ಮಿನಿ ಸಮರದ ಸ್ಟೋರಿ. ದಾವಣಗೆರೆ ದಕ್ಷಿಣ ಹಾಗೆಯೇ ಬಾಗಲಕೋಟೆಯಲ್ಲಿ ಇವತ್ತು ಬೈ ಎಲೆಕ್ಷನ್ ಉಪಚುನಾವಣೆಯ ಮತದಾನ ನಡೀತಾ ಇದೆ. ಮತಯಂತ್ರ ಸೇರ್ತಾ ಇವೆ ಅಭ್ಯರ್ಥಿಗಳ ಭವಿಷ್ಯ. ಬಾಗಲಕೋಟೆಯಲ್ಲಿ ಬೆಳಗ್ಗೆ 11 ಗಂಟೆ ತನಕ 27.82% ಮತದಾನ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಬೆಳಗ್ಗೆ 11 ಗಂಟೆ ತನಕ 22.01% ವೋಟಿಂಗ್ ಅನ್ನ ಮಾಡಲಾಗಿದೆ. 2 ಕ್ಷೇತ್ರಗಳಲ್ಲೂ ಬೇಕಾದಂತ ಬಿಗಿ ಭದ್ರತೆ ಜೊತೆಗೆ ಎಲ್ಲಾ ಸಿದ್ಧತೆಗಳಾಗಿತ್ತು. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ನಡೀತಾ ಇದೆ, ಚುರುಕಿನಿಂದಲೇ ಸಾಗ್ತಾ ಇದೆ. ಇನ್ನು ಅಭ್ಯರ್ಥಿಗಳು ಕೂಡ ಮತದಾನವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಮತ್ತೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇಷ್ಟು ದಿನ ಕಾಲಿಗೆ ಚಕ್ರ ಕಟ್ಕೊಂಡು ಮತದಾರರ ಹತ್ರ ತಮ್ಮ ಯಾಕೆ ವೋಟ್ ಹಾಕಿ ಅಂತ ಕೇಳಿದ್ದಾಯ್ತು. ಈಗ ರಿಸಲ್ಟ್ ಮತದಾರರು ಕೊಡ್ತಾ ಇದ್ದಾರೆ. ಅಂದ್ರೆ ಎಕ್ಸಾಮ್ ಅನ್ನ ಈಗ ಅಭ್ಯರ್ಥಿಗಳು ಫೇಸ್ ಮಾಡ್ದಂಗೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲೂ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಅಂದ್ರೆ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ವಯೋವೃದ್ಧರು ಬೆಳಗ್ಗೆಯಲ್ಲೂ ಕೂಡ ಆಸಕ್ತಿಯನ್ನ ತೋರಿದ್ದಾರೆ. ಅವ್ರಿಗೋಸ್ಕರ ವಿಶೇಷ ಸೌಲಭ್ಯಗಳನ್ನು ಕೂಡ ಅಂದ್ರೆ ಉಚಿತವಾಗಿ ಆಟೋ ರಿಕ್ಷಾ ಸೇರಿದಂತೆ ಬಂದು ಹೋಗೋದಕ್ಕೆ, ಹಕ್ಕು ಚಲಾವಣೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿ ಕೊಡಲಾಗಿತ್ತು. ಇನ್ನು ಅಭ್ಯರ್ಥಿಗಳು ಕೂಡ ಬಾಗಲಕೋಟೆಯಲ್ಲಿ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಮ್ಮ ತಂದೆಯ ನಿಧನದಿಂದ ತೆರವಾಗಿರುವಂತ ಸ್ಥಾನಕ್ಕೆ ಮತ್ತೆ ತಾವು ಆಯ್ಕೆಯಾಗಿ ಬರುವಂತ ನಿಟ್ಟಿನಲ್ಲಿ ಇಷ್ಟಿನ ಪ್ರಚಾರವನ್ನ ಮಾಡಿದ್ರು. ಇವತ್ತು ಖುದ್ದಾಗಿ ತಾವು ಕೂಡ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ತಮ್ಮ ಹಕ್ಕು ಚಲಾವಣೆಗೂ ಮುಂಚೆ ತಮ್ಮ ತಂದೆ ಸಮಾಧಿಗೆ ಹೋಗಿ ನಮಸ್ಕಾರವನ್ನ ಮಾಡ್ಕೊಂಡು ಬಂದಿದ್ರು. ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಪರವಾಗಿ ಅವರ ಬೆಂಬಲಿಗರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಅವ್ರ ಸಹೋದರ ಕೂಡ ಇವತ್ತು ವೋಟ್ ಮಾಡಿ ತಮ್ಮನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಇನ್ನು ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಮಹಿಳೆಯರು ಅಲ್ಲಿ ಬಂದು ವೋಟ್ ಮಾಡೋದನ್ನ ಗಮನಿಸ್ತಾ ಇದ್ದೀವಿ. 2 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತ ಕ್ಷೇತ್ರ, ಇನ್ನೊಂದ್ ಕಡೆ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರ. ಇನ್ನು ಜಿದ್ದಾಜಿದ್ದಿನ ಕಣ 2 ಕ್ಷೇತ್ರ ಕೂಡ. ಸೊ ಈಗ ಮತದಾರರು ತಮಗೆ ನೆಚ್ಚಿನ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಬಿರುಸಿನಿಂದಲೇ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಬೆಳಗ್ಗೆ 11 ಗಂಟೆ ನಂತರ ನೋಡೋದಾದ್ರೆ 20%ಕ್ಕೂ ಅಧಿಕ ಮತದಾನ ಆಗಿದೆ. ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. 4ನೇ ತಾರೀಕು ಮೇ ಫಲಿತಾಂಶ ಏನು ಅನ್ನೋದು ಹೊರಬೀಳುತ್ತೆ. ಇನ್ನು ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. 2 ಕ್ಷೇತ್ರಗಳಲ್ಲಿ ನಾವು ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನ ಕಾಣ್ತೀವಿ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳಿದೆ, ನಮಗೆ ಶ್ರೀರಕ್ಷೆ ಆಗುತ್ತೆ ಅಂತ ಹೇಳಿ ಭರವಸೆ ಇದೆ ಅಂತ ಹೇಳಿ ಪ್ರಿಯಾಂಕ್ ಹೇಳಿದ್ದಾರೆ. ಚುನಾವಣೆಯಲ್ಲಿ ನಮಗೆ 2 ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಬಹಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿ ಅವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂತ ನಂಬಿಕೆ ನಂದಾಗಿದೆ. ಉಪಚುನಾವಣೆಯಲ್ಲಿ ಇದು ಕಾಂಗ್ರೆಸ್ ನಾಯಕರ ಆತ್ಮವಿಶ್ವಾಸದ ಮಾತು. 2 ಕ್ಷೇತ್ರಗಳಲ್ಲಿ ಹಿಂದೆ ನಮ್ಮ ಪಕ್ಷದ ಶಾಸಕರೇ ಇದ್ರು. ಸೊ ಈಗ ಮತದಾರರ ಒಲವು ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಈಗ ನಮಗೆ ಗೆಲುವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಸಹಜ, ಅವರವ್ರ ಪಕ್ಷದವರು ಇಷ್ಟು ದಿನ ಪ್ರಚಾರ ಮಾಡಿದ್ರು, ಹಾಗಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದು
ಮೇ 4ನೇ ತಾರೀಕು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇವತ್ತು ತಮ್ಮ ಹಕ್ಕನ್ನ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು. ಇವತ್ತು ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ಬರೀತಾ ಇದ್ದಾರೆ. ಸಾಕಷ್ಟು ದಿಕ್ಸೂಚಿಗಳಿಗೆ ಈ ಬೈ ಎಲೆಕ್ಷನ್ ಖಂಡಿತ ಅದರ ಫಲಿತಾಂಶ ಸಾಕ್ಷಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾಯಕರು ಒಂಥರ ಅಗ್ನಿ ಪರೀಕ್ಷೆಯಲ್ಲೇ ಇದ್ದಾರೆ. ನಾನು ಹೇಳ್ದಂಗೆ ಬೇರೆ ಬೇರೆ ಆಯಾಮಗಳಲ್ಲಿ ರಾಜಕೀಯದಲ್ಲೂ ಕೂಡ ಈಗ ಚರ್ಚೆಗಳಂತೂ ಆಗ್ತಾ ಇದೆ. ಮುಂದೆ ಯಾವ ಥರ ದಿಕ್ಸೂಚಿ ಆಗುತ್ತೆ ಈ ಚುನಾವಣೆ ಫಲಿತಾಂಶ ಅಂತ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಎಟ್ ಪ್ರೆಸೆಂಟ್ ಏನಾಗ್ತಿದೆ ಸಿಚುವೇಶನ್ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಸಂಜಯ್. ಮತದಾನ ಪ್ರಕ್ರಿಯೆ ಆರಂಭ ಆದಾಗ ಇವಿಎಂ ನಲ್ಲಿ ಸ್ವಲ್ಪ ಸಮಸ್ಯೆ ಬಿಟ್ರೆ ಅದಾದ್ಮೇಲೆ ಸರಾಗವಾಗಿ ಮತದಾನ ಸಾಗ್ತಾ ಇದೆ. ಸೋಫಾರ್ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಮತ್ತೆ ಮಹಿಳೆಯರು ಪುರುಷರು ಕಂಪೇರ್ ಮಾಡಿ ನೋಡಿದ್ರೆ ಅತಿ ಹೆಚ್ಚೇನು ಮಹಿಳೆಯರು ಬಂದಿದ್ದಾರೆ ವೋಟಿಂಗ್ಗೆ ಅಲ್ಲಿ? ಎಸ್ ಶರ್ಮಿತಾ, ಏನು ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಏನು ಬಿರುಸಿನ ಮತದಾನ ಏನು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ನಡೀತಿರುವಂಥದ್ದು. ಈಗಾಗಲೇ ಏನು ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಈಗ 22.1% ಈಗಾಗಲೇ ಮತದಾನ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಬಿರುಸಿನ ಮತದಾನ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಗರ ಭಾಗದಲ್ಲಿ ಇನ್ನೂ ಕೂಡ ಅಷ್ಟೊಂದು ಸ್ಲೋ ಆಗಿ ನಡೀತಾ ಇದೆ. ಹಾಗಾಗಿ ಇನ್ನೂ ಕೂಡ ಯಾರು ಕೂಡ ಹೊರ ಬರ್ತಿಲ್ಲ. ಅದಲ್ಲದೆ ಕೂಡ ಬಿಸಿಲಾಗಿರೋದ್ರಿಂದ ಸಂಜೆ ಒಂದು 3-4 ಗಂಟೆ ನಂತರ ಏನು ನಗರದಾದ್ಯಂತ ಒಂದಿಷ್ಟು ಮತದಾನ ಹೆಚ್ಚಾಗಲಿದೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಏನು ಈಗಾಗಲೇ ಯುವ ಮತದಾರರು ಇರ್ಬೋದು, ಎಲ್ಲರೂ ಕೂಡ ಬಂದು ಮತದಾನ ಮಾಡಲಿಕ್ಕೆ ಮುಂದೆ ಬರ್ತಿದ್ದಾರೆ ಅಂತೇಳಿ ತಿಳಿದು ಬಂದಿರೋದೆ. ಏನು ಸಂಜೆ ಒಂದು 3-4 ಗಂಟೆಗೆ ಮತದಾನದ ಎಷ್ಟರ ಮಟ್ಟಿಗೆ ಇದು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್ ಸೀದಾ ಬಾಗಲಕೋಟೆ ಹೋಗೋಣ. ಮಂಜುನಾಥ್, ಬಾಗಲಕೋಟೆಯಲ್ಲಿ ಅಭ್ಯರ್ಥಿಗಳು ಕೂಡ ಮತ ಚಲಾವಣೆ ಮಾಡಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದಾರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಈ ಸತಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅಂತ ಹೇಳಿ. ಸೊ ಉತ್ಸಾಹ ಹೆಂಗ್ ಕಂಡು ಬರ್ತಾ ಇದೆ? ಅಲ್ಲೂ ಕೂಡ ಬಿಸಿಲಿರೋದ್ರಿಂದ ಸೊ ಇವಾಗ ನಿಧಾನಗತಿಯಲ್ಲಿ ಸಾಗ್ತಾ ಇದೆಯಾ ಮತದಾನ ಪ್ರಕ್ರಿಯೆ ಹೆಂಗೆ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆದಾಗಲೂ ಕೂಡ ಇವತ್ತು ಅಂದರೆ 11 ಗಂಟೆಯವರೆಗೆ ಸುಮಾರು 27.82% ಮತದಾನ ಆಗಿರುವಂಥದ್ದು. ಈಗ ಕಳೆದ ಬಾರಿ ಚುನಾವಣೆಗಳಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಇವತ್ತು ಉತ್ತಮವಾದಂತಹ ಪ್ರತಿಕ್ರಿಯೆ ಇವತ್ತು ವ್ಯಕ್ತವಾಗ್ತಾ ಇದೆ. ಮತದಾರರು ಕೂಡ ಉತ್ಸುಕದಿಂದ ಇವತ್ತು ಮತದಾನವನ್ನು ಮಾಡೋಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಬೆಳಗಿನ ಜಾವನೆ ಅಂದರೆ 7 ಗಂಟೆಯಿಂದನೇ ಮತಗಟ್ಟೆಗಳ ಬಳಿ ಸರದಿ ಸಾಲಿನಲ್ಲಿ ನಿಂತು ಮತವನ್ನು ಹಾಕೋದಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಬಿಸಿಲಿರೋದ್ರಿಂದಾಗಿ ಮಧ್ಯಾಹ್ನದ ವೇಳೆಗೆ ಜನರಿಗೆ ಬಂದು ಕ್ಯೂನಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಹೀಗಾಗಿನೇ ಬೆಳಗಿನ ಜಾವನೆ ಮತವನ್ನು ಹಾಕಿ ಚಲಾವಣೆ ಮಾಡಿ ಹೋಗ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬೆಳಗಿನ ಜಾವನೆ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಆದರೆ ಮಧ್ಯಾಹ್ನದ ವೇಳೆಗೆ ಒಂದಿಷ್ಟು ಮತದಾನದ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆಗಳಿವೆ. ಅದಾದ ಬಳಿಕ 3 ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ ಕೂಡ ಮತದಾರರು ಹೆಚ್ಚಿನ ರೀತಿಯಲ್ಲಿ ಮತಗಟ್ಟೆಗಳತ್ತ ಆಗಮಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇದೀಗ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 322 ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೆಲ್ಲೂ ಕೂಡ ಕಂಡು ಬಂದಿಲ್ಲ. 322 ಮತಗಟ್ಟೆಗಳಲ್ಲೂ ಕೂಡ ಶಾಂತ ರೀತಿಯಿಂದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿ ಕೊಡೋದಕ್ಕೆ. ಥ್ಯಾಂಕ್ ಯು ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಕೇರಳಂನಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಈವರೆಗೆ ಒಟ್ಟು 33.28% ಮತದಾನ ಆಗಿದೆ. ಸಿನಿಮಾ ನಟರಾದ ಮೋಹನ್ ಲಾಲ್ ನೇಮಂ ವಿಧಾನಸಭಾ ಕ್ಷೇತ್ರದ ಮುದಮನ್ಗುಲ್ನಲ್ಲಿ ಸರ್ಕಾರಿ ಎಲ್ಪಿ ಶಾಲೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ನಟ ಪೃಥ್ವಿರಾಜ್ ಸುಕುಮಾರನ್ ಎರ್ನಾಕುಲಂನ ಕೊಚ್ಚಿಯಲ್ಲಿ ಮತ ಚಲಾಯಿಸಿದರು. ಈತ ನಟ ಮಮ್ಮುಟ್ಟಿ ಮತ್ತು ಅವರ ಪತ್ನಿ ಕೊಚ್ಚಿಯ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಮುಂದೆ ಸೆಲೆಬ್ರಿಟೀಸು ಸಾಮಾನ್ಯ ಮತದಾರರು ಅಂತ ಬರಲ್ಲ, ಎಲ್ಲರೂ ಬರ್ತಾರೆ, ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕಷ್ಟೇ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಸಿಗುವಂತ ಅವಕಾಶ ಇದು. ಬೈ ಎಲೆಕ್ಷನ್ ಅಂದ್ರೆ ಅದು ಬಯಸದೆ ಬರುವಂತ ಒಂದು ಮತದಾನದ ಪ್ರಕ್ರಿಯೆ. ಆದರೆ ಸಾರ್ವತ್ರಿಕ ಚುನಾವಣೆ ತಮ್ಮ ಹಕ್ಕನ್ನ ಕಡ್ಡಾಯವಾಗಿ ಚಲಾವಣೆ ಮಾಡಲೇಬೇಕು. ಅದರಂತೆ ಸಿನಿಮಾ ನಟ ನಟಿಯರು ಸೇರಿದಂತೆ ಸಾಮಾನ್ಯ ಜನರು ಕೂಡ ತಮ್ಮ ಹಕ್ಕನ್ನ ಬಂದು ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಜಾಪ್ರಭುತ್ವದ ಮತ್ತೊಂದು ವಿಶೇಷತೆ ಅಂತಂದ್ರೆ ಇಲ್ಲಿ ಸೆಲೆಬ್ರಿಟೀಸ್ ಅಥವಾ ಸಿನಿಮಾ ಹೀರೋ ಬಂದಿದ್ದಾರೆ ಅಂತೇಳಿ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇರಲ್ಲ. ಅವರು ಬರಬೇಕು, ಸರತಿ ಸಾಲಲ್ಲಿ ನಿಂತ್ಕೊಳ್ಬೇಕು, ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು. ಯಾಕಂದರೆ ರಾಜ್ಯ ಕಟ್ಟುವ ಜವಾಬ್ದಾರಿ ಅಥವಾ ದೇಶ ಕಟ್ಟುವಂಥ ಜವಾಬ್ದಾರಿ ಯಾವ ನಾಯಕ ಸೂಕ್ತ ಅಂಥೇಳಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ.